ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳದಲ್ಲಿ ಸತತವಾಗಿ ದೀದಿ ಆಡಳಿತಕ್ಕೆ ಬೇಸತ್ತು ಈ ಬಾರಿ ಕಮಲ ಅರಳಿಸಲೇಬೇಕು ಅಂತ ಮತದಾರರು ಡಿಸೈಡ್ ಮಾಡಿ ದಾಖಲೆಯ ಪ್ರಮಾಣದಲ್ಲಿ ಬಿಜೆಪಿಗೆ ವೋಟ್ ಅನ್ನು ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಜನ. ಹಾಗಾಗಿ ಮೋದಿ ಮತ್ತು ಅಮಿತ್ ಶಾ ಅವರ ಜೋಡಿ ಮೋಡಿ ಮಾಡಿದೆ ಅಂತ ಹೇಳ್ತಾ ಇದ್ವಿ. ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ, ಇಷ್ಟು ದೊಡ್ಡ ಜಯ ಸಿಕ್ಕ ಬಳಿಕ ಇವತ್ತು ಅಮಿತ್ ಶಾ ಅವರು ಭೇಟಿ ಕೊಡ್ತಿದ್ದಾರಂತೆ ಪಶ್ಚಿಮ ಬಂಗಾಳಕ್ಕೆ ಗೃಹ ಸಚಿವ ಅಮಿತ್ ಶಾ ಇವತ್ತು ಆಗಮಿಸಲಿದ್ದಾರೆ. ಪಶ್ಚಿಮ ಬಂಗಾಳ ಬಿಜೆಪಿ ವೀಕ್ಷಕರಾಗಿದ್ರು ಕೇಂದ್ರ ಸಚಿವರು. ಸಿಎಂ ಆಯ್ಕೆ ಸಂಬಂಧ ಶಾಸಕರ ಜೊತೆ ಅಮಿತ್ ಶಾ ಅವರು ಸಭೆ ಮಾಡ್ತಾರಂತೆ. ಇವತ್ತು ಬೆಳಗ್ಗೆ 10:30 ಕೋಲ್ಕತ್ತಾ ಹೋಟೆಲ್ನಲ್ಲಿ ಈ ಸಭೆ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಸಭೆ ಬಳಿಕ ಶಾಸಕಾಂಗ ಪಕ್ಷದ ನಾಯಕರ ಹೆಸರು ಘೋಷಣೆ ಮಾಡುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಆಯ್ಕೆ ಮಧ್ಯೆ ಸುವೇಂದು ಪಿಎ ಹತ್ಯೆ ಪಾಲಿಟಿಕ್ಸ್ ಕೂಡ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಟಿಎಂಸಿಯ ಮಮತಾ ಬ್ಯಾನರ್ಜಿ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಈಗ ಅಮಿತ್ ಶಾ ಅವರು ಒನ್ಸ್ ಅಗೇನ್ ಪಶ್ಚಿಮ ಬಂಗಾಳಕ್ಕೆ ಭೇಟಿ ಕೊಡ್ತಾ ಇರೋದ್ರಿಂದ ಇವತ್ತು ಕೂಡ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಪ್ರಮುಖವಾಗಿ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನ ಇವತ್ತು ಅನೌನ್ಸ್ ಮಾಡ್ತಾರಾ, ಫೈನಲ್ ಮಾಡ್ತಾರಾ ಅನ್ನೋದು ಕುತೂಹಲ.